ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವಲತ್ತ. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೀರಿಯಸ್, ಇವತ್ತು ಮಂಡೇ. ಆಫ್ಟರ್ ಮೈ ಮೆಟರ್ನಿಟಿ ಲೀವ್ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಆಗಿದೆ, ಇನ್ನೇನು ಹೊರಡಬೇಕು. ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಬೆಳಗ್ಗೆಯಿಂದಲೇ ಮಾಡಿದೆ, ಬಟ್ ಕೆಲಸ ಮಾಡಿಕೊಂಡು ಬ್ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಗ್ಲಿಮ್ಸ್ನ ನಾನು ಶೇರ್ ಮಾಡಿದ್ದೀನಿ. ಭೈರವ್ ಬ್ಯಾಗು ರೆಡಿ ಇದೆ. ಭೈರವ್ ರೆಡಿ ಆಗಕ್ಕೆ ಹೋಗ ಪಾಪ ರೆಡಿ ಮಾಡಿಸ್ತಾ ಇದ್ದಾರೆ. ನಾ ಬ್ಯಾಗ್ ಎತ್ಕೊಂಡು ಅವನು ಹೋಗೋದೆ. ನನ್ನ ಬ್ಯಾಗ್ ಕೂಡ ರೆಡಿ ಇದೆ. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಹೆವಿ ಅನಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಗೋ. ಕಾಲೇಜಲ್ಲಿ ಸಿಗ್ತೀನಿ ಮತ್ತೆ. ಇನ್ನು ಇವತ್ತು ಆಫೀಸ್ ಅಂತ ನನಗೆ ಹಿಂದಿನ ದಿವಸ ನೈಟ್ ಎಲ್ಲ ನಿದ್ದೆನೇ ಬಂದಿಲ್ಲ. ಹೇಗಪ್ಪ ಬಿಟ್ಟೋಗೋದು ಪಾಪುನ, ಹೆಂಗೆ ಮ್ಯಾನೇಜ್ ಮಾಡೋದು, ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು, ಮನೆ ಹೇಗೆ ಕ್ಲೀನ್ ಮಾಡೋದು ಅನ್ನೋ ಎಲ್ಲ ಟೆನ್ಷನಲ್ಲಿ. ಆ್ಯಂಡ್ ಮಧ್ಯೆ ಮಧ್ಯೆ ಪಾಪು ಕೂಡ ಎದ್ದೇಳ್ತಾ ಇದ್ನಲ್ವ. ಸೊ ಹಾಗಾಗಿ ನಿದ್ದೆನೇ ಆಗಿರಲಿಲ್ಲ. ಬೆಳಗ್ಗೆ ಅರೌಂಡ್ 4:30 ಎದ್ದಿದ್ದು. ಇನ್ನು ಬೆಳಿಗ್ಗೆನೇ ಎದ್ದು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಶುರು ಮಾಡಿಕೊಂಡೆ. ಕಸ ಗುಡಿಸಿ ಮನೆ ಒರೆಸಿ ಮಾಡಿಬಿಟ್ರೆ ಥ್ರೂ ಔಟ್ ದ ಡೇ ಒಂಥರ ರಿಲ್ಯಾಕ್ಸ್ಡ್ ಆಗಿ ಇರ್ತೀನಿ. ಮತ್ತು ಕಾಲೇಜಿಂದ ಬಂದಮೇಲೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಬಂದಾದಮೇಲೆ ಪಾಪಗೆ ಒಂದು ಸ್ವಲ್ಪ ಟೈಮ್ ಕೊಡೋಣ, ಇವಾಗ ಹೇಗೂ ಮಲಗಿದ್ದಾನಲ್ವ. ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ. ಆ್ಯಂಡ್ ಆಲ್ಮೋಸ್ಟ್ 4.5 months ಆದಮೇಲೆ ಮತ್ತೆ ವಾಪಸ್ ಹೋಗ್ತಾ ಇರೋದಲ್ವ. ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ರೆಡಿ ಆದೆ. ಸೊ ಸ್ಯಾರಿ ಇನ್ನೂ ಹಾಕ್ಕೊಳ್ಳಿಲ್ಲ, ಬಿಕಾಸ್ ಪಾಪುಗೆ ಹಾಲು ಕೂಡ ಎಕ್ಸ್ಪ್ರೆಸ್ ಮಾಡಬೇಕಿತ್ತಲ್ವ. ಮತ್ತು ಸ್ಯಾರಿ ಹಾಕ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂಥೇಳಿ ಮುಖಕ್ಕೆಲ್ಲ ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿದೆ. ಸೊ ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಆಯಿತು. ಯಾವಾಗಲೂ ಅದೊಂಥರ ಸ್ಟಾರ್ಟ್ ಮಾಡಬೇಕಾದಾಗಲೂ ದೇವ್ರ ಮನೆಗೆ ಒಂದು ಪೂಜೆ ಮಾಡಿ ಹೋಗುವಂಥದ್ದು. ಇನ್ನು ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿದೆ. ಪುಟ್ಟದಾಗೆ ಹಾಕ್ತೀನಿ, ಬಿಕಾಸ್ ನಮ್ಮ ಮನೆ ಕಾರಿಡಾರ್ ಏನಿದೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಕ್ಕಳಿರೋದ್ರಿಂದ ಓಡಾಡೋದಕ್ಕೆಲ್ಲ ಹೋಗ್ಬೇಕಾದಾಗ ರಂಗೋಲಿ ಮೇಲೆಲ್ಲ ಹೋಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ಚಿಕ್ಕದಾಗೆ ಹಾಕ್ತೀನಿ. ಇನ್ನು ತಿಂಡಿ ಎಲ್ಲ ಆಗಿತ್ತು. ತಿಂಡಿ ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ಟೈಮ್ ಆಗಲಿಲ್ಲ. 2 ಚಪಾತಿ ಹಾಕ್ಕೊಂಡಿದ್ದೆ, ಒಂದೇ ಚಪಾತಿ ತಿನ್ನೋಕ್ಕಾಗಿತ್ತು. ಸೊ ಟೈಮ್ ಆಗಿಬಿಡ್ತು, ಹೊರಡಬೇಕು. ಬಿಕಾಸ್ ಬೆಳಗ್ಗೆ ಇವತ್ತೇನಾಗ್ಬಿಡುತ್ತೆ ಅಂತಂದರೆ 5 minutes ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ 5 minutesಲ್ಲಿ ತುಂಬ ಟ್ರಾಫಿಕ್ ಆಗೋದಾಗಿರ್ಬೋದು, ಇಲ್ಲ ಪಂಚ್ ಮಾಡೋಕ್ಕೆ ಲೇಟ್ ಆಗೋದಾಗಿರ್ಬೋದು, ಆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಟೈಮಿಗೆ ನಾನು ಕರೆಕ್ಟಾಗಿ 8:20ಗೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಐ ವಿಲ್ ರೀಚ್ ಆನ್ ಟೈಮ್ ಅಂತ ಹೇಳಿಬಿಟ್ಟು ಸೊ ಹೊರಟ್ಬಿಟ್ಟೆ. ಬಾಕ್ಸ್ ಭೈರವ್ಗೂ ರೆಡಿ ಮಾಡಿ ಇಟ್ಟಿದ್ದೆ. ಬರೀ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದಷ್ಟೇ ಇತ್ತು. ಬಿಕಾಸ್ ಸ್ಕೂಲ್ ವ್ಯಾನ್ ಕೂಡ ಆನ್ ಟೈಮ್ ಬಂದುಬಿಡ್ತಾರೆ, ಮತ್ತು ಅವ್ರಿಗೂ ಕಾಯಿಸೋದು ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ಫೈನಲಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಪಾಪುನ ಬಿಟ್ಟು ಹೋಗೋಕ್ಕೆ. ಆ್ಯಂಡ್ ಭೈರವ್ ಟೈಮಲ್ಲಿ ನನಗಷ್ಟು ಬೇಜಾರಾಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 3 years ತನಕ ನಾನು ಅವನಿಗೆ ಬ್ರೆಸ್ಟ್ ಫೀಡೇ ಮಾಡಿದ್ದೀನಿ. ಆ್ಯಂಡ್ ಆ 3 years ಕಂಪ್ಲೀಟಾಗಿ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಆವಾಗ ನಾನು IT-ನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಮೇನ್ ರೀಸನ್ ನಾನು IT-ಯಿಂದ ಅಕಾಡೆಮಿಕ್ ಅಥವಾ ಇನ್ಸ್ಟಿಟ್ಯೂಷನ್ಗೆ ಜಂಪ್ ಆಗಿದ್ದೆ ಮಕ್ಳಿಗೋಸ್ಕರ ಅಂತ ಹೇಳ್ಬೋದು. ಬಿಕಾಸ್ ಭೈರವ್ಗೆ ಒಂಚೂರು ಟೈಮ್ ಕೊಡೋಕ್ಕಾಗ್ತಾ ಇರಲ್ಲ ನನಗೆ. ಬಿಕಾಸ್ ಯೂಶ್ವಲಿ IT ಅಂತ ಹೇಳಿದ್ರೆ ಜಾಸ್ತಿ UK ಶಿಫ್ಟ್ ಇರುತ್ತೆ. ಸೊ ಹಾಗಾಗಿ ನನಗೆ ಜಾಸ್ತಿ ಮೀಟಿಂಗ್ಸ್ ಈವ್ನಿಂಗ್ ಟೈಮ್ಸಲ್ಲಿತ್ತು. ಸೊ 2 to 11 ಶಿಫ್ಟ್ ಇತ್ತು. ಆದರೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನನಗೆ ನನ್ನ ಟೈಮಿಂಗ್ಸ್, ವರ್ಕ್ ಟೈಮಿಂಗ್ಸ್ ಇದ್ದಿದ್ದು, ವಿಚ್ ಇಸ್ ರಿಯಲಿ ನಾಟ್ ಓಕೆ ಫಾರ್ ಎನಿ ಇಂಡಿಯನ್ ವುಮೆನ್ ಅಂತ ಹೇಳ್ಬೋದು. ಸ್ಪೆಷಲಿ ಮಕ್ಕಳಿದ್ದಾಗ ಇದು ತುಂಬ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು ಮಕ್ಕಳನ್ನ ವಿತ್ ಈ ಟೈಮಿಂಗ್ಸ್. ಆ್ಯಂಡ್ ಮೋರ್ ಓವರ್ ನನ್ನ ಹಸ್ಬೆಂಡು ಕೂಡ ಆಲ್ಮೋಸ್ಟ್ ಸೇಮ್ ಟೈಮಿಂಗ್ಸ್ ಇತ್ತು. ಆ್ಯಂಡ್ ಇಬ್ಬರು ಒಟ್ಟಿಗೆ ಮೀಟಿಂಗ್ನಲ್ಲಿ ಕೂತ್ಬಿಟ್ರೆ ಭೈರವ್ಗೆ ಟೈಮ್ ಒಂಚೂರು ಕೊಡೋಕ್ಕಾಗ್ತಾ ಇರಲ್ಲ. ಹಾಗಾಗಿ ಐ ಹ್ಯಾಡ್ ಟು ಶಿಫ್ಟ್ ಮೈ ಕೆರಿಯರ್. ಆ್ಯಂಡ್ ಮೋರ್ ಓವರ್ ಈ ಒಂದು ಕೆರಿಯರ್ ನಾನು ಏನು ಮಾಡ್ತಾಯಿದ್ದೀನಿ ಆ್ಯಸ್ ಅ ಪ್ರೊಫೆಸರ್ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್. ದಿಸ್ ಈಸ್ ಒನ್ ಆಫ್ ಮೈ ಪ್ಯಾಷನ್ ಅಂತ ಹೇಳ್ಬೋದು. ವೇರ್ ಐ ಲೈಕ್ ಟು ಕೀಪ್ ರೀಡಿಂಗ್. ನನಗೆ ಓದೋ ಅಂಥದ್ದು ಇಷ್ಟ ಆಗುತ್ತೆ. ಹೊಸ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ನಾನು ತಿಳ್ಕೊಂಡಿರೋದನ್ನು ಮಕ್ಕಳಿಗೆ ತಿಳಿಸ್ಕೊಡೋ ಅಂಥದ್ದಾಗಿರ್ಬೋದು, ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಇದೆಲ್ಲನೂ ನನಗೆ ತುಂಬ ಇಷ್ಟ ಆಗೋವಂಥ ಒನ್ ಆಫ್ ದ ಪ್ಯಾಷನ್ ಅಂತ ಹೇಳ್ಬೋದು. ಆ್ಯಂಡ್ ದಟ್ಸ್ ಹೌ ಐ ಲೈಕ್ ಇಟ್.
ಆ್ಯಂಡ್ ಒಂದು ರೀತಿ ಆಗೋದೆಲ್ಲ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಆ ರೀತಿಯೇ ಆಯಿತು. ಆ್ಯಂಡ್ ದ್ಯಾಟ್ಸ್ ವೈ ಐ ವಾಸ್ ಹಿಯರ್. ಇದೆಲ್ಲ ಒಂಥರ ನೆನಪಾಗ್ತಾಯಿತ್ತು ನನಗೆ. ಬೇರೆ ಟೈಮಲ್ಲಿ ನಾನು ಮನೆಯಲ್ಲೇ ಮಾಡ್ತಿದ್ದೆ ಅಲ್ವಾ. ಸೊ ಈಗ ಪಾಪನ ಬಿಟ್ಟು ಬರಬೇಕಾದಾಗ ದುಃಖ ಆಗ್ತಾಯಿತ್ತು ಸಿಕ್ಕಾಬಟ್ಟೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಲೈಫ್ ಮಸ್ಟ್ ಗೋ ಆನ್ ವಿತ್ ಕಪಲ್ ಆಫ್ ಸ್ಟ್ರಗಲ್ಸ್. ಆವಾಗಷ್ಟೇ ನಾವು ಒಂದು ಕತೆ ಹೇಳೋಕ್ಕಾಗತ್ತೆ ಅಲ್ವಾ ನಮ್ಮ ಮಕ್ಕಳಿಗೆ. ದೊಡ್ಡವರಾದಾಗ ನೀವು ಪುಟ್ಟವರಿದ್ದಾಗ ಹೀಗೆಲ್ಲ ಹೋಗ್ತಾಯಿದ್ವಿ ಪುಟಾಣಿ ಅಂತ ಹೇಳಿಬಿಟ್ಟು. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಎ ಮೋಟಿವೇಶನ್ ಫಾರ್ ದೆಮ್. ಸೊ ನಾವು ಮಕ್ಕಳಿಗೆ ನಾವೊಂದು ರೋಲ್ ಮಾಡೆಲ್ ಆಗಿ ಇರಬೇಕು. ಸೊ ದ್ಯಾಟ್ ಈಸ್ ಅ ನೈಸ್ ಒನ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ನನ್ನ ಕಾಲೇಜ್ ಮಿಸ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ನಮ್ಮ ಮೇಡಮ್ ಕೂಡ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಕಾಲೇಜಿಂದ ಬಂದು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅಲ್ಲಿ ಹೋಗಿದ್ವಿ. ಆ್ಯಂಡ್ ನಾನು ನಮ್ಮ ಮನೆಯವರು ಮೀಟಿಂಗ್ ಮುಗಿಸ್ಕೊಂಡು ನಾನು ಬರೋದೇ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿ ಹೋಗೋದು ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬರೋದು ಲೇಟ್ ಆಗೋಯ್ತಲ್ಲ, ಹಾಗಾಗಿ ವ್ಲಾಗ್ ಕೂಡ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದೇನು ಅಂದರೆ ಭೈರವು ಸಿಕ್ಕಾಪಟ್ಟೆ ಪೋಲಿ ಆಗಿಬಿಟ್ಟಿದ್ದಾನೆ. ಈಗ ಐಸ್ ಕ್ರೀಮ್ ಬೇಡ ಬೇಡ ಅಂದ್ರು ತಿಂದು ಮತ್ತೆ ಕೋಲ್ಡ್ ಮಾಡ್ಕೊಂಡಿದ್ದಾನೆ. ಕಣ್ಣು ನೋಡಿ ಒಂದು ಎಷ್ಟು ಕೋಲ್ಡ್ ಆಗಿದೆ ಇವನ್ಗೆ. ಇವತ್ತು ಸ್ಕೂಲ್ಗೂ ಹೋಗಿಲ್ಲ. ವ್ಯಾನ್ ಅಂಕಲ್ ಬಂದು ಕಾಲ್ ಮಾಡಿದ್ರು ಇನ್ನೂ ರೆಡಿ ಆಗಿರ್ಲಿಲ್ಲ ಇವನು. ಸೊ ಅವನು ಕೂಡ ಸ್ಕೂಲ್ಗೆ ಹೋಗಿಲ್ಲ. ಪಾಪ ದೇವ್ರೆ, ನನಗೆ ಕಾಲೇಜಲ್ಲಿ ಇದ್ರು ಒಂಥರ ಇವ್ರದೇ ಹೋದ್ನಾ ಇವನ್ ಸ್ಕೂಲ್ಗೆ, ಅವ್ನು ಹಾಲು ಕೊಡೋದ್ನ, ಇದೇ ತಲೆನಲ್ಲಿ ಗುಣ್ತಾ ಇತ್ತು. ಫಸ್ಟ್ ಡೇ ಹೋಗಿದ್ದು ಎಲ್ಲರೂ ನನಗಿಂತ ಜಾಸ್ತಿ ಪಾಪು ಬಗ್ಗೆನ ವಿಚಾರಿಸೋದೇ ಆಗೋಗಿದೆ. ಇರ್ತಾನ 4.5 ತಿಂಗಳು ಇರ್ತಾನ ಅಂತ. ಬಟ್ ಎಸ್, ಕಷ್ಟ ಆಗುತ್ತೆ ಬಿಟ್ಟು ಹೋಗ್ಲಿಕ್ಕೆ. ಬಟ್ ಏನು ಅಂತ ಹೇಳಿದ್ರೆ ಆರಾಮಾಗಿ ಇರ್ತಾನೆ ಅಮ್ಮ ಜೊತೆ. ಒಂಚೂರು ಹಾಲೊಂದಿರ್ಬೇಕು ಅವನಿಗೆ. ಹಾಲಿತ್ತು ಅಂತಂದ್ರೆ ಆರಾಮಾಗಿ ಇರ್ತಾನೆ. ಸೊ ಈಗ ಸದ್ಯಕ್ಕೆ ಅವನಿಗೆ ಇನ್ನೂ ಅಮ್ಮ ಅನ್ನೋ ಕನೆಕ್ಷನ್ಸ್ ಏನೋ ಗೊತ್ತಾಗ್ತಾ ಇಲ್ಲ ಅವನಿಗೆ. ಸೊ ಇನ್ನೊಂದು 2 ತಿಂಗಳಾದ್ಮೇಲೆ ಇದೆ ನನಗೆ ಹಬ್ಬ. ಅಲ್ಲಿವರೆಗೂ ನಾನು ಐ ಕ್ಯಾನ್ ಸಮ್ ಹೌ ಮ್ಯಾನೇಜ್ ಅಂತ ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಡೇ ಬಿಟ್ಟು ಹೋಗಿದ್ದು ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ರೊಟೀನ್ ಆಗೋಗಿತ್ತು ನನಗೆ. ಹತ್ತತ್ರ 4.5 ತಿಂಗಳು ಐ ವಾಸ್ ಟೋಟಲಿ ಔಟ್ ಝೋನ್ಡ್ ಅಂತ ಹೇಳ್ಬೋದು. ಬಿಕಾಸ್ 4.5 ತಿಂಗಳಲ್ಲಿ ನಾನು ಒಂಚೂರು ನನ್ನ ಕೆರಿಯರ್ ಬಗ್ಗೆ ಆಗಲಿ ಅಥವಾ ನಾನು ಓದಬೇಕು, ನನ್ನ ಅಪ್ಸ್ಕಿಲ್ ಮಾಡ್ಕೋಬೇಕಂತ ಯೋಚನೆ ಕೂಡ ಮಾಡಿಲ್ಲ. ಇಟ್ ವಾಸ್ ಓನ್ಲಿ ಮೈ ಬೇಬಿ. ಹೆಂಗೆ ಅವನು ಹುಷಾರಾಗಿ ನೋಡ್ಕೋಬೇಕು, ಹೆಂಗೆ ಅವನಿಗೆ ಬರ್ಕ್ ಮಾಡಿಸ್ಬೇಕು, ಹೆಂಗೆ ಹಾಲು ಕುಡಿಸ್ಬೇಕು, ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಕ್ವಾಲಿಟಿ ಮಿಲ್ಕ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ. ಬಿಕಾಸ್ ಮಕ್ಕಳಿಗೆ ಇವಾಗ ನಾವೇನು ಇಮ್ಯುನಿಟಿ ಕೊಡ್ತೀವೋ ಅದೇ ಅವರ ಜೀವನದ ಪೂರ್ತಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಮ್ಯುನಿಟಿ ಬಿಲ್ಡ್ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಕುಡಿಯುವಂತೆ. ಸೊ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಕೂಡ ಒಂದು ಎದೆ ಹಾಲು ಏನಿದೆ ಅದು ಸಪೋರ್ಟ್ ಮಾಡುತ್ತೆ. ಕೆಲವೊಬ್ಬರಿಗೆ ಬ್ರೆಸ್ಟ್ ಮಿಲ್ಕ್ ಬರಲ್ಲ, ಟ್ರೈ ಮಾಡಿದ್ರು ಬರ್ತಿರಲ್ಲ ಅನ್ನೋರು ಏನೂ ಮಾಡೋಕ್ಕಾಗಲ್ಲ. ಅವಾಗ ನಾವು ಫಾರ್ಮುಲಾ ಮಿಲ್ಕ್ಗೆ ಹೋಗಬೇಕಾಗತ್ತೆ. ಸೊ ಪಾಪುಗೆ ನಾನಿವಾಗ ಆದಷ್ಟು ನನ್ನ ಬ್ರೆಸ್ಟ್ ಮಿಲ್ಕ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನೆನ್ನೆ ಆಗಲಿ ಇವತ್ತಾಗಲಿ ಯಾವುದೇ ರೀತಿ ಫಾರ್ಮುಲಾ ಮಿಲ್ಕ್ನ ಅವನಿಗೆ ಕೊಟ್ಟಿಲ್ಲ. ಅದೇ ತೀರಾ ನಾನು ಬರೋಕ್ಕೆ ಆಗಲಿಲ್ಲ. ಯೂಶ್ವಲಿ ಲಂಚ್ ಟೈಮಿಗೆ ಬಂದಾಗ ಅವನಿಗೆ ಎಕ್ಸ್ಪ್ರೆಸ್ ಮಾಡಿಟ್ಬಿಟ್ಟು ಹೋಗ್ತೀನಲ್ಲ, ಸೊ ಅದೇ ಅವನಿಗೆ ಮ್ಯಾನೇಜ್ ಆಗಿರುತ್ತೆ. ಆ್ಯಂಡ್ ಮಧ್ಯ ಮಲಗ್ತಾನೆ, ಹೇಳ್ತಾನೆ, ಆ ಥರ ಮಾಡ್ತಾ ಇದ್ದಾನಲ್ಲ. ಸೊ ಸಮ್ ಹೌ ಇಟ್ ಈಸ್ ಮ್ಯಾನೇಜಿಂಗ್ ಇವಾಗ ಸದ್ಯಕ್ಕೆ. ನೋಡಬೇಕು ಮುಂದಕ್ಕೆ ಹೇಗಾಗತ್ತೆ ಅಂತ. ಸೊ ಇನ್ 1 month 15 days ನಾನೊಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮ್ಯಾನೇಜ್ ಮಾಡಿದ್ರೆ ಐ ಥಿಂಕ್ ಸ್ವಲ್ಪ ಸರಿ ಹೋಗುತ್ತೆ. ಬಿಕಾಸ್ ಅವಾಗ 6 months ಆಗುತ್ತೆ. ಸರಿ ಮಾಡೋದಾಗಿರ್ಬೋದು ಅಥವಾ ಸೆರ್ಲ್ಯಾಕ್ ಮಾಡ್ಕೊಂಡು ತಿನ್ಸೋದಾಗಿರ್ಬೋದು ಮಾಡೋದ್ರಿಂದ ಅವನಿಗೆ ಹಾಲ್ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಸೊ ಸಮ್ಹೌ ಐ ಕ್ಯಾನ್ ಮ್ಯಾನೇಜ್. ಒನ್ಸ್ ಬಂದು ಹೋಗ್ಬಿಟ್ರೆ ನಾನು ಅವನಿಗೆ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಥ್ರೂ ಔಟ್ ದ ನೈಟ್ ಅವನಿಗೆ ನಾನು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಸ್ಟಾಪ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಈವನ್ ಇಫ್ ಐ ಆಮ್ ವರ್ಕಿಂಗ್ ಐ ವಾಂಟ್ ಟು ಗಿವ್ ಮೈ ಬೇಬಿ ದ ಬೆಸ್ಟ್ ಅಂತ. ಬಿಕಾಸ್ ತುಂಬ ಜನ ತಾಯಂದಿರಿಗೆ ಈ ಒಂದು ಬ್ರೆಸ್ಟ್ ಮಿಲ್ಕ್ ನನ್ನ ಮಗುಗೆ ಕುಡಿಸಿಲ್ಲ ಅನ್ನೋವಂಥದ್ದು ಇರುತ್ತೆ ಕೊನೆವರೆಗೂ. ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಆಪರ್ಚುನಿಟಿ. ಇದಾದ್ಮೇಲೆ ನಾನು ಇಲ್ಲ ಬೇಕು ಅಂದ್ರೂ ಪಾಪುಗೆ ಕುಡಿಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಸ್ಕಿಪ್ ಇಟ್, ಐ ಡೋಂಟ್ ವಾಂಟ್ ಟು ಸ್ಟಾಪ್ ಇಟ್. ಖಂಡಿತ ಕಂಟಿನ್ಯೂ ಮಾಡ್ತೀನಿ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಪಾಪುಗೆ. ಫಾರ್ ಅ ಗುಡ್ ಹೆಲ್ತ್, ಫಾರ್ ಅ ಗುಡ್ ಇಮ್ಯುನಿಟಿ ಬಿಲ್ಡ್ ಮಾಡಲಿಕ್ಕೆ ಬ್ರೆಸ್ಟ್ ಮಿಲ್ಕ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೊ ಅವನಿಗಿನ್ನೂ ಇಂಟ್ರೊಡ್ಯೂಸ್ ಮಾಡ್ದಲೇ ಇರೋದ್ರಿಂದ
ಐ ಡೋಂಟ್ ನೋ ಹೌ ಹಿ ರಿಯಾಕ್ಟ್ಸ್ ಟು ಫಾರ್ಮುಲಾ ಮಿಲ್ಕ್. ಸೊ ಗೊತ್ತಿಲ್ಲ, ನಾನು ಅದೇ ಅಂದ್ಕೊಳ್ತಾ ಇದ್ದೆ, ನಾನು ಇನ್ನು 1 ಮಂತ್ ಈ ಒಂದು ರೊಟೀನ್ನ ಫಾಲೋ ಮಾಡಿದ್ರೆ ಹಿ ವಿಲ್ ಬಿ ಫೈನ್. ಆ್ಯಂಡ್ ಸ್ವಲ್ಪ ನಿಧಾನಕ್ಕೆ ಅವ್ನಿಗೆ ಸಾಲಿಡ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ ಹಿ ವಿಲ್ ಬಿ ಫೈನ್ ಅಂತ ಅನಿಸುತ್ತೆ. ಸೊ ಎಸ್, ನನ್ನ ಫಸ್ಟ್ ಡೇ ಆಫ್ಟರ್ ಮೈ ಮೆಟರ್ನಿಟಿ ಲೀವ್ ವಾಸ್ ವೆರಿ 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 ಚೆನ್ನಾಗಿತ್ತು. ಒಂಥರ ಬ್ಯೂಟಿಫುಲ್ ವೆಲ್ಕಮ್ ಅಂತಾನೆ ಹೇಳ್ಬೋದು. ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಐ ವಾಸ್ ಲೈಕ್ ಇಟ್ ವಾಸ್ ಅ ಹ್ಯಾಪಿ ವೆಲ್ಕಮ್ ಫಾರ್ ಮೀ. ಆ್ಯಂಡ್ ಎಷ್ಟು ಬೇಗ ಆಗೋಯ್ತಪ್ಪ 4.5 months ಅಂತ ಅನ್ನಿಸ್ತು. ಇವಾಗ ಮಾತಾಡ್ದಂಗಿದೆ. ಇವಾಗ ಪಾನಿಪುರಿ ಪಾರ್ಟಿ ಮುಗಿಸ್ಕೊಂಡು ನನ್ನ ಸೆಂಡ್ ಆಫ್ ಮಾಡಿದ್ದಾಗಿರ್ಬೋದು, ಸೀಮಂತಕ್ಕೆ ಬಂದಿದ್ದಂಥದ್ದಾಗಿರ್ಬೋದು, ದಟ್ ಪಾಟ್ಲಾಗ್ ಮಾಡಿದಂಥದ್ದಾಗಿರ್ಬೋದು, ನಾನು ಬಂದಿದ್ದಂಥ ಲಾಸ್ಟ್ ಡೇ ಪಾಟ್ಲಾಗ್ ಮಾಡಿದಂಥದ್ದಾಗಿರ್ಬೋದು, ವಾಸ್ ವೆರಿ 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 ಮೆಮೊರಬಲ್. ಸೊ ಐ ವಾಸ್ ಬ್ಯಾಕ್. ಮತ್ತೆ ನೋಡೋಣ, ಬಿಕಾಸ್ ಒಂದ್ಸತಿ ವೆರ್ ಐ ಮೀನ್ ಟು ಕೆರಿಯರ್ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಐ ಆಮ್ ಟ್ರೈಂಗ್ ಟು ಮ್ಯಾನೇಜ್ ಟುಗೆದರ್ ವಿತ್ ಮೈ ಕಿಡ್ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ, ಐ ಹೋಪ್ ಐ ಡೂ ಮೈ ಬೆಸ್ಟ್ ಇನ್ ಬೋತ್ ದ ಸಿಚುವೇಶನ್, ಬೀಯಿಂಗ್ ಅ ಮದರ್, ಬೀಯಿಂಗ್ ಅ ಪ್ರೊಫೆಸರ್, ಎರಡೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿತ್ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಹೋಪ್ಫುಲಿ ಇದೇ ರೀತಿ ಹೀಗೆ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾನೆ. ಸೊ ನೆಕ್ಸ್ಟ್ ಡೇ ಇವತ್ತು ಹೋಗಿ ಬಂದೇನೆ. ಸೊ ಎಲ್ಲರೂ ಅದೇ ಕೇಳ್ತಾ ಇದ್ರು, ನೆನೆ ಹೇಗಿದ್ದ ಪಾಪು, ಏನಾದ್ರು ಅತ್ನ ಪಾಪು ಹೇಗಿದ್ದ, ಆರಾಮಾಗಿದ್ದ ಅಂತ ಎಲ್ಲ ಕೇಳ್ತಾ ಇದ್ರು. ಸೊ ಎಷ್ಟು ಕನ್ಸರ್ನ್ ಇದೆ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಒಂಥರ ಬ್ಯಾಕ್ ಟು ಹೋಮ್ ಅನ್ನೋ ಥರ ಫೀಲ್ ಅನಿಸ್ತು ನನಗೆ. ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಆಲ್ ಮೈ ಕೊಲೀಗ್ಸ್ ದೇರ್ ಹೂ ಸಪೋರ್ಟ್ ಮೀ ಸೋ ಮಚ್. ಇಷ್ಟು ಖುಷಿ ಆಗುತ್ತೆ ಕೇಳಿದ್ರೆ, ಅವರು ಹೆಲ್ಪ್ ಮಾಡಿರೋ ಥರ ಫೀಲ್ ಆಗುತ್ತೆ ನನಗೆ. ಸೊ ಪೊಲೀಶಾಗಿ ಮಾತಾಡೋಣ, ಪೊಲೀಶಾರು. ಸೊ ಎಸ್, ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದಿತ್ತು. ಸೊ ಇವಾಗ ಹೆಂಗಾಗ್ಬಿಡಿದೆ ಅಂದರೆ, 1 ಟೈಮ್ ಬೆಳಗ್ಗೆನೆ ಎಲ್ಲ ಮುಗಿದ್ಬಿಡುತ್ತೆ. ಬ್ರೇಕ್ಫಾಸ್ಟು, ತಿಂಡಿ, ಬಾಕ್ಸ್ಗೆ ಅದನ್ನೇ ತೊಗೊಂಡು ಹೋಗ್ಬರ್ತೀನಿ. ಆ್ಯಂಡ್ ಹಾಗಾಗಿ ಬೆಳಿಗ್ಗೆ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಫಾರ್ ಕುಕ್ಕಿಂಗ್ ಎಲ್ಲಾನು. ನಾನೊಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ಈಸಿ, ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಡೇಸ್ ಆರ್ ಗೋಯಿಂಗ್ ಫೈನ್. ಸೊ ಇವತ್ತು ಬಿಸಿಬೇಳೆ ಬಾತ್ ಇದೆ. ನೈಟಿಗೆ ಒಂದು ಸ್ವಲ್ಪ ಏನಾದರೂ ಸಾಂಬಾರು ಮಾಡಬೇಕು. ಆ್ಯಂಡ್ ನಾಳೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಡ್ಲಿ ಅಥವಾ ದೋಸೆಗೆ ಏನಾದರೂ ನೆನೆಸೋಣ ಅಂತ. ಸೊ ದ 2 days ನಮಗೆ ಬ್ರೇಕ್ಫಾಸ್ಟ್ ಚಿಂತೆ ಇರೋದಿಲ್ಲ. ಬಿಕಾಸ್ ಯೂಶ್ವಲಿ ಬ್ಯಾಟರ್ ಇತ್ತು ಅಂದ್ಬಿಟ್ರೆ ವಿ ಕ್ಯಾನ್ ಮ್ಯಾನೇಜ್ ಇಟ್ ಫಾರ್ 2 days. ಆ್ಯಂಡ್ ಬೈರಮ್ಗೂ ಕೂಡ ದೋಸೆ, ಈ ಥರ ಇಡ್ಲಿ ದೋಸೆ ಇಷ್ಟ ಆಗುತ್ತೆ. ಆ್ಯಂಡ್ ಅವನಿಗೂ ಕೂಡ ಕೋಲ್ಡ್ ಆಗಿರೋದ್ರಿಂದ ಅವನಿಗೂ ಏನು ರೈಸ್ ಐಟಮ್ಸ್ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಸೊ ಇಡ್ಲಿ ಏನಾದರೂ ಮಾಡೋಣ, ನೆನೆಸಿಟ್ಟಿಡಬೇಕು. ನೆನೆಸ್ಬಿಟ್ಟು ಒಂದು 4 hours ಸೋಪ್ ಮಾಡಿಟ್ಟು ಅದಾದಮೇಲೆ ಗ್ರೈಂಡ್ ಮಾಡಿಟ್ಟು ನಾಳೆಗೆ ದೋಸೆ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್